ಮರಳಿನ ಮಧ್ಯದಲ್ಲಿ ಹುಟ್ಟಿದ ಈ ನಗರ ಇದು ವಿಶ್ವದ ಶ್ರೀಮಂತ ನಗರಗಳಲ್ಲಿ ಒಂದಾಗಿದೆ. ಒಂದು ಕಡೆ ತೀವ್ರ ಬಿಸಿಲಿನಲ್ಲಿ ಬೆವರು ಸುರಿಸುತ್ತಾ ಒಬ್ಬ ಕಾರ್ಮಿಕ ದಿನಕ್ಕೆ 12 ಗಂಟೆ ಕೆಲಸ ಮಾಡುತ್ತಾನೆ. ಇನ್ನೊಂದು ಕಡೆ ಅದೇ ನಗರದಲ್ಲಿ ಒಬ್ಬ ವ್ಯಕ್ತಿ ಒಂದು ರಾತ್ರಿ ಕೋಟ್ಯಾಂತರ ಹಣ ಖರ್ಚು ಮಾಡುತ್ತಾನೆ. ಅದುವೇ ದುಬೈ. ಪ್ರಿಯ ವೀಕ್ಷಕರೇ, 5 ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದು ನಾವು ದುಬೈನ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ದುಬೈ ಒಂದು ದೇಶ ಅಲ್ಲ, ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ಅನ್ನೋ ಒಂದು ದೇಶದ ಭಾಗವಾಗಿದೆ. ಇಲ್ಲಿ 7 ಪ್ರಮುಖ ನಗರಗಳಿವೆ. ಅಬುಧಾಬಿ, ದುಬೈ, ಶಾರ್ಜಾ, ಆಜ್ಮಾನ್, ಉಮಾಲ್, ರಾಸ್ ಅಲ್ ಖೈಮಾ ಮತ್ತು ಫುಜೈರಾ. ದುಬೈ ಇತಿಹಾಸ. ಮರುಭೂಮಿ ಜೀವನ. ದುಬೈ ಇತಿಹಾಸ 18ನೇ ಶತಮಾನದಲ್ಲಿ ಆರಂಭವಾಗಿತ್ತು. ಅಂದು ದುಬೈ ಒಂದು ಸಣ್ಣ ಮೀನುಗಾರರ ಹಳ್ಳಿಯಾಗಿತ್ತು. ಅಂದಿನ ಜನರ ಕೆಲಸಗಳು ಮೀನುಗಾರಿಕೆ ಮತ್ತು ಸಮುದ್ರದಲ್ಲಿ ಮುತ್ತು ಹುಡುಕುತ್ತಿದ್ದರು. ಆ ಸಮಯದಲ್ಲಿ ದುಬೈನಲ್ಲಿ ಯಾವುದೇ ದೊಡ್ಡ ಕಟ್ಟಡಗಳು ಇರಲಿಲ್ಲ, ಬರೀ ಮರಳುಗಾಡಾಗಿತ್ತು. ಆಲ್ ಮಕ್ತೂಮ್ ಕುಟುಂಬದ ಆಡಳಿತ. 1833ರಲ್ಲಿ ಆಲ್ ಮಕ್ತೂಮ್ ಕುಟುಂಬ ದುಬೈ ಆಡಳಿತವನ್ನು ಹಿಡಿದುಕೊಂಡಿತ್ತು. ಇದೇ ಕುಟುಂಬ ಇಂದಿಗೂ ರೂಲ್ ಮಾಡುತ್ತಾರೆ. ದುಬೈ ಅಭಿವೃದ್ಧಿಗೆ ಈ ಕುಟುಂಬದ ಪಾತ್ರ ತುಂಬ ಮುಖ್ಯವಾಗಿದೆ. 1900ರ ದಶಕದಲ್ಲಿ ದುಬೈ ನಿಧಾನವಾಗಿ ವ್ಯಾಪಾರ ಕೇಂದ್ರವಾಗಿ ಶುರುವಾಗಿತ್ತು. ಟ್ಯಾಕ್ಸ್ ಕಡಿಮೆ ಮಾಡಿದ್ದರು. ವಿದೇಶಿ ವ್ಯಾಪಾರಗಳನ್ನು ಆಕರ್ಷಿಸಲು ದುಬೈ ಟ್ಯಾಕ್ಸ್ ಇಲ್ಲದಾಗೆ ನೋಡಿಕೊಂಡಿತ್ತು. ನಿಧಾನವಾಗಿ ದುಬೈ ಟ್ರೇಡ್ ಹಬ್ ಆಗಿ ಬೆಳೆಯಿತು. ತೈಲ ಪತ್ತೆ ದೊಡ್ಡ ತಿರುವು ನೀಡಿತು. 1966ರಲ್ಲಿ ದುಬೈನಲ್ಲಿ ತೈಲ ಸಿಕ್ಕಿತ್ತು. ಇದರಿಂದ ದುಬೈಗೆ ಭಾರೀ ಆದಾಯ ಬಂದಿತ್ತು. ರಸ್ತೆ, ಕಟ್ಟಡ, ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡಿದರು. 1980ರ ನಂತರ ದುಬೈ ವೇಗವಾಗಿ ಬೆಳವಣಿಗೆ ಕಂಡಿತು. ದುಬೈನ ಆರ್ಥಿಕತೆ. ದುಬೈ ಇವತ್ತು ಜಗತ್ತಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ನಗರಗಳಲ್ಲಿ ಒಂದಾಗಿದೆ. ಹಿಂದೆ ತೈಲದಿಂದ ಶ್ರೀಮಂತವಾಗಿತ್ತು. ಇವತ್ತು ದುಬೈ ಆರ್ಥಿಕತೆ ಸಂಪೂರ್ಣ ಬದಲಾಗಿದೆ. 1966ರಲ್ಲಿ ದುಬೈನಲ್ಲಿ ತೈಲ ಸಿಕ್ಕಿತ್ತು. ಮೊದಲಿಗೆ ಇದು ಮುಖ್ಯವಾಗಿತ್ತು. ಆದರೆ ಇವತ್ತು ತೈಲದಿಂದ ಬರುವ ಆದಾಯ ಕೇವಲ 5ರಿಂದ 10% ಮಾತ್ರ. ದುಬೈ ತೈಲದ ಮೇಲೆ ಅವಲಂಬಿಸಿಲ್ಲ. ದುಬೈನ ಪ್ರಮುಖ ಆರ್ಥಿಕ ಕ್ಷೇತ್ರಗಳು. ಟೂರಿಸಂ. ಪ್ರವಾಸೋದ್ಯಮಕ್ಕೆ ದುಬೈಗೆ ವರ್ಷಕ್ಕೆ ಲಕ್ಷಾಂತರ ಪ್ರವಾಸಿಗರು ದುಬೈಗೆ ಭೇಟಿ ನೀಡುತ್ತಾರೆ. ಬುರ್ಜ್ ಖಲೀಫಾ, ದುಬೈ ಮಾಲ್, ಡೆಸಾರ್ಟ್ ಸಫಾರಿ ಇದು ದೊಡ್ಡ ಆದಾಯದ ಮೂಲವಾಗಿದೆ. ಮತ್ತು ರಿಯಲ್ ಎಸ್ಟೇಟ್. ದೊಡ್ಡ ದೊಡ್ಡ ಕಟ್ಟಡಗಳು, ಲಕ್ಸುರಿ ವಿಲ್ಲಾಸ್. ವಿದೇಶಿಗರು ಇಲ್ಲಿ ಮನೆ ಖರೀದಿಸುತ್ತಾರೆ. ಇದು ಕೂಡ ದುಬೈಗೆ ದೊಡ್ಡ ಬಿಸಿನೆಸ್ ಆಗಿದೆ. ಬಿಸಿನೆಸ್ ಟ್ರೇಡ್ ಹಬ್. ದುಬೈ ಒಂದು ಗ್ಲೋಬಲ್ ಬಿಸಿನೆಸ್ ಸೆಂಟರ್. ಇಲ್ಲಿ ಟ್ಯಾಕ್ಸ್ ಫ್ರೀ ಪಾಲಿಸಿ ಇದೆ. ಕಂಪನಿಗಳು ಇಲ್ಲಿ ಆಫೀಸ್ಗಳನ್ನು ತೆಗೆಯುತ್ತಾರೆ. ಶಾಪಿಂಗ್. ಲಕ್ಸುರಿ ಮಾರ್ಕೆಟ್. ದುಬೈ ಮಾಲ್ ಜಗತ್ತಿನ ದೊಡ್ಡ ಮಾಲ್ ಆಗಿದೆ. ಗೋಲ್ಡ್ ಮಾರ್ಕೆಟ್. ಲಕ್ಸುರಿ ಬ್ರ್ಯಾಂಡ್ಸ್. ಶಾಪಿಂಗ್ ಕೂಡ ಎಕಾನಮಿಗೆ ದೊಡ್ಡ ಕಾಂಟ್ರಿಬ್ಯೂಷನ್ ನೀಡುತ್ತದೆ. ದುಬೈನ ಟ್ಯಾಕ್ಸ್ ವ್ಯವಸ್ಥೆ. ವೈಯಕ್ತಿಕ ಆದಾಯ ತೆರಿಗೆ ಮೇಲೆ ದುಬೈನಲ್ಲಿ 0% ಟ್ಯಾಕ್ಸ್ ಇದೆ. ದುಬೈ ಸ್ಯಾಲರಿ ಮೇಲೆ ಯಾವುದೇ ಟ್ಯಾಕ್ಸ್ ಇಲ್ಲ. ನೀವು 50,000 ಅಥವಾ 5 ಲಕ್ಷ ಗಳಿಸಿದರೂ 0 ಟ್ಯಾಕ್ಸ್. ಇದೇ ಕಾರಣಕ್ಕೆ ಅನೇಕ ಜನರು ದುಬೈಗೆ ಹೋಗುತ್ತಾರೆ. ಕಂಪನಿ ತೆರಿಗೆ. ಕಾರ್ಪೊರೇಟ್ ಟ್ಯಾಕ್ಸ್ 9% 2023ರಿಂದ ಆರಂಭವಾಗಿದೆ.
85 ಲಕ್ಷಕ್ಕಿಂತ ಹೆಚ್ಚು ಲಾಭ ಮೀರಿದರೆ ಮಾತ್ರ ಟ್ಯಾಕ್ಸ್ ವಿಧಿಸುತ್ತಾರೆ. ಸಣ್ಣ ವ್ಯವಹಾರಗಳಿಗೆ 0% ಟ್ಯಾಕ್ಸ್. ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ 5% 2018ರಿಂದ ಆರಂಭವಾಗಿದೆ. ಶಾಪಿಂಗ್, ಹೋಟೆಲ್, ರೆಸ್ಟೋರೆಂಟ್ ಮೇಲೆ 5% ಭಾರತಕ್ಕಿಂತ ಕಡಿಮೆ. ಇಂಪೋರ್ಟ್ ಟ್ಯಾಕ್ಸ್ ಹೊರದೇಶದಿಂದ ಬರುವ ಗೂಡ್ಸ್ ಮೇಲೆ ಸಾಮಾನ್ಯವಾಗಿ 5% ಟ್ಯಾಕ್ಸ್. ಆಲ್ಕೋಹಾಲ್ ಮತ್ತು ಟೊಬ್ಯಾಕೊ ಮೇಲೆ ಹೆಚ್ಚು ಟ್ಯಾಕ್ಸ್ ಇದೆ. ವಿಶೇಷ ತೆರಿಗೆಗಳು ಆಲ್ಕೋಹಾಲ್ ಮೇಲೆ 50% ಇದೆ, ಟೊಬ್ಯಾಕೊ 100%. ಸಾಫ್ಟ್ ಡ್ರಿಂಕ್ಸ್ಗಳ ಮೇಲೆ 50% ಟ್ಯಾಕ್ಸ್ ದುಬೈನಲ್ಲಿದೆ. ದುಬೈನಲ್ಲಿ ಟ್ಯಾಕ್ಸ್ ಕಡಿಮೆ ಯಾಕೆ? ಜನರನ್ನು ಆಕರ್ಷಿಸಲು ಇನ್ಕಮ್ ಟ್ಯಾಕ್ಸ್ ಇಲ್ಲ. ಕಂಪನಿಗಳನ್ನು ಸೆಳೆಯಲು ಕಡಿಮೆ ಟ್ಯಾಕ್ಸ್ ಹಾಕಿದೆ. ಸರ್ಕಾರದ ಆದಾಯ. ದುಬೈನ ಪ್ರಮುಖ ಆದಾಯ ಆಯಿಲ್ ಮತ್ತು ಟೂರಿಸಂ. ದುಬೈನ ನಿಜ ಸ್ಥಿತಿ ಟ್ಯಾಕ್ಸ್ ಇಲ್ಲ, ಆದರೆ ಚೀಪ್ ಎಂದು ಅರ್ಥ ಅಲ್ಲ. ದುಬೈನಲ್ಲಿ ಲೈಫ್ಸ್ಟೈಲ್ಗೆ ಹೆಚ್ಚು ಖರ್ಚು. ಸ್ಕೂಲ್, ಹಾಸ್ಪಿಟಲ್ಗಳು ದುಬಾರಿ. ಸಂಕ್ಷಿಪ್ತವಾಗಿ ಟ್ಯಾಕ್ಸ್ ಬಗ್ಗೆ ಹೇಳುವುದಾದರೆ, ಇನ್ಕಮ್ ಟ್ಯಾಕ್ಸ್ 0%, ಕಾರ್ಪೊರೇಟ್ ಟ್ಯಾಕ್ಸ್ 9%, ವ್ಯಾಟ್ 5%, ಪ್ರಾಪರ್ಟಿ ಟ್ಯಾಕ್ಸ್ ಇಲ್ಲ. ದುಬೈನಲ್ಲಿ ಮಹಿಳೆಯರ ಸುರಕ್ಷತೆ ಮತ್ತು ಸಮಸ್ಯೆಗಳು. ಸೇಫ್ಟಿ, ಭದ್ರತೆ. ದುಬೈ ವಿಶ್ವದ ಅತ್ಯಂತ ಸುರಕ್ಷಿತ ನಗರಗಳಲ್ಲಿ ಒಂದು. ಮಹಿಳೆಯರು ಇಲ್ಲಿ ರಾತ್ರಿ ಕೂಡ ಸುರಕ್ಷಿತವಾಗಿ ಸಂಚರಿಸಬಹುದಾಗಿದೆ. ಉದ್ಯೋಗ ಅವಕಾಶಗಳು. ಮಹಿಳೆಯರಿಗೆ ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶಗಳು ದೊರೆಯುತ್ತದೆ. IT, ಹೆಲ್ತ್ ಕೇರ್, ಹಾಸ್ಪಿಟಲ್ಗಳಲ್ಲಿ ಹೆಣ್ಣು ಮಕ್ಕಳು ಕೆಲಸ ಮಾಡುತ್ತಾರೆ. ಶಿಕ್ಷಣ. ಮಹಿಳೆಯರ ಉನ್ನತ ಶಿಕ್ಷಣ ಪಡೆಯಲು ಯಾವುದೇ ತಡೆಯಿಲ್ಲ. ಡ್ರೆಸ್ ಫ್ರೀಡಮ್, ಮಿತಿಯೊಳಗಿನ ಸ್ವಾತಂತ್ರ್ಯ. ದುಬೈ ಒಂದು ಪಾಶ್ಚಾತ್ಯ ಉಡುಪು ಧರಿಸಬಹುದು, ಆದರೆ ಪಬ್ಲಿಕ್ ಪ್ಲೇಸ್ನಲ್ಲಿ ಡೀಸೆಂಟ್ ಆಗಿರಬೇಕು. ಫುಲ್ ಫ್ರೀಡಮ್ ಇಲ್ಲ. ಮಹಿಳೆಯರು ಎದುರಿಸುವ ಸಮಸ್ಯೆಗಳು. UAE ಒಂದು ಇಸ್ಲಾಮಿಕ್ ಕಂಟ್ರಿ, ಆದ್ದರಿಂದ ಕೆಲವು ಕಾನೂನುಗಳು ಕಠಿಣವಾಗಿದೆ. ಕೆಲವು ಸೆಕ್ಟರ್ಗಳಲ್ಲಿ ಲಿಂಗ ತಾರತಮ್ಯ ಇದೆ. ಲೀಡರ್ಶಿಪ್ ರೋಲ್ನಲ್ಲಿ ಮಹಿಳೆಯರ ಪ್ರಮಾಣ ಕಡಿಮೆ. ಕಾನೂನು ಸಮಸ್ಯೆಗಳು. ಡೈವರ್ಸ್, ಹರಾಸ್ಮೆಂಟ್ ಕೇಸ್ಗಳು ಕಾಣಬಹುದು. ಕಾನೂನಿನಲ್ಲಿ ಕೆಲವು ಸಂದರ್ಭದಲ್ಲಿ ಪುರುಷರಿಗೆ ಹೆಚ್ಚು ಸಪೋರ್ಟ್ ಸಿಗುತ್ತದೆ. ಒಟ್ಟಲ್ಲಿ ದುಬೈನಲ್ಲಿ ಮಹಿಳೆಯರಿಗೆ ಸುರಕ್ಷತೆ ಇದೆ, ಆದರೆ ಸಂಪೂರ್ಣ ಸ್ವಾತಂತ್ರ್ಯ ಇಲ್ಲ. ಬುರ್ಜ್ ಖಲೀಫಾ. ದುಬೈನಲ್ಲಿ ಲಾರ್ಜೆಸ್ಟ್ ಬಿಲ್ಡಿಂಗ್ ಅಂದರೆ ಅದುವೇ ಬುರ್ಜ್ ಖಲೀಫಾ. ಇದು ವಿಶ್ವದ ಅತ್ಯಂತ ಎತ್ತರ ಕಟ್ಟಡ. ಸ್ಥಳ ಡೌನ್ ಟೌನ್ ದುಬೈ, UAE. ಬುರ್ಜ್ ಖಲೀಫಾದ ಎತ್ತರ 828 ಮೀಟರ್, 2717 ಫೀಟ್ ಇದೆ. ಬುರ್ಜ್ ಖಲೀಫಾದ ಮಹಡಿಗಳು 163 ಫ್ಲೋರ್ಸ್ಗಳಿವೆ. ಬುರ್ಜ್ ಖಲೀಫಾ ಪೂರ್ಣಗೊಂಡ ವರ್ಷ 2010. ವಿಶ್ವದ ನಂಬರ್ 1 ಟಾಲೆಸ್ಟ್ ಬಿಲ್ಡಿಂಗ್ ಆಗಿ ಬುರ್ಜ್ ಖಲೀಫಾ ಹೆಸರು ಹೊಂದಿದೆ. ದುಬೈನ ವಿಶೇಷತೆಗಳು. 1.5 ಬಿಲಿಯನ್ USD ಖರ್ಚು. ಸಾವಿರಾರು ಕಾರ್ಮಿಕರು ಬುರ್ಜ್ ಖಲೀಫಾದ ನಿರ್ಮಾಣದಲ್ಲಿ ಕೆಲಸ ಮಾಡಿದ್ದಾರೆ. 6 ವರ್ಷಗಳಲ್ಲಿ ಬುರ್ಜ್ ಖಲೀಫಾ ಕಂಪ್ಲೀಟ್ ಆಗಿದೆ. ಈ ಮಾಹಿತಿ ಇಷ್ಟವಾದರೆ ಒಂದು ಲೈಕ್ ಮಾಡಿ.